ನಮಸ್ತೆ, ನಾನು ರಮ್ಯಾ ಮಹೇಶ್, ಡಯಟಿಷಿಯನ್, ಜೆ.ಪಿ. ನಗರ್ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಏನು ಮಾತಾಡ್ತೀನಿ ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಬಗ್ಗೆ. ಇವಾಗ ತುಂಬಾ ಜನ ಕ್ಲಿನಿಕಲ್ಲಿ ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ಗೆ ತುಂಬಾ ಬರ್ತಾರೆ. ಫಸ್ಟ್ ಮೊದಲನೇದಾಗಿ ಅದರ ಯಾವ ತರ ಕಾಸಸ್ ಅಂದ್ರೆ ಏನ್ ಅದರದ್ದು ಸಿಂಪ್ಟಮ್ಸ್ ಏನು ಅಂತ ಮೊದಲನೇದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಆಸಿಡ್ ಅಥವಾ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸಸ್ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಏನೇನಿರುತ್ತೆ ಅಂದ್ರೆ ನೀವು ಒಂದು ಸ್ವಲ್ಪ ಕ್ವಾಂಟಿಟಿ ತಿಂದ್ರು ಹೊಟ್ಟೆ ಉಬ್ಬರಿಸಿದಾಗ ಆಗುತ್ತೆ, ಅದು ಒಂದು ಸಿಂಪ್ಟಮ್ಸ್ ಇರುತ್ತೆ. ಎರಡನೇದಾಗಿ ಆಸಿಡ್ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ. ತಿಂದಿದ ತಕ್ಷಣ ನಿಮಗೆ ಕಮರ್ ತೇಗ್ ಬರೋದಾಗ್ಲಿ ಅಥವಾ ಆಸಿಡ್ ಫಾರ್ಮೇಶನ್ ಆಗಲಿ ಅದು ಇರುತ್ತೆ. ಮೂರನೇದಾಗಿ ತುಂಬಾ ಬ್ಲೋಟೆಡ್ ಅಂದ್ರೆ ಹೊಟ್ಟೆ ಒಂಥರ ಬರ್ತಿ ಮತ್ತೆ ತುಂಬಾ ತೇಗು ಅದೆಲ್ಲ ಬರುತ್ತೆ, ಇದು ಸಿಂಪ್ಟಮ್ಸ್ ಇರುತ್ತೆ. ನಾಲ್ಕನೇದಾಗಿ GERD ಅಂತ ಹೇಳ್ತೀವಿ. GERD ಅಂದ್ರೆ ನೀವು ತಿಂದಿರೋದು ಡೈಜೆಸ್ಟೇ ಆಗದೆ ತುಂಬಾ ಮೇಲ್ ತೇಗ್ ತರ ಬರೋದು, ಅಂದ್ರೆ ತಿಂದಿದ್ದೆಲ್ಲ ನಿಮ್ಗೆ ರಿಫ್ಲೆಕ್ಸಸ್ ಆಗೋದು. ಈ ಸಿಂಪ್ಟಮ್ಸ್ನೆಲ್ಲ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದು ಆಗೋವಂಥ ಸಿಂಪ್ಟಮ್ಸ್ ಮತ್ತೆ ಕಾಸ್ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ಟ್ರೆಸ್ ಈಟಿಂಗ್, ಅಂದ್ರೆ ತುಂಬಾ ಸ್ಟ್ರೆಸ್ ಇದ್ದಾಗ ನೀವು ತಿಂದಷ್ಟು ಅದು ನಮಗೆ ಗ್ಯಾಸ್ಟ್ರಿಕ್ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದಾಗಿ ತುಂಬಾ ಬೇಗ ತಿನ್ನೋದು, ಅಂದ್ರೆ ಮೊಬೈಲ್ ನೋಡ್ಕೊಂಡು ತಿಂತಾ ಇರ್ಬೇಕಾದ್ರೆ ನಾವು ಫೋಕಸ್ ಎಲ್ಲೋ ಒಂದ್ ಕಡೆ ಇರುತ್ತೆ, ಅಗಿಯೋ ಕಡೆ ಗಮನ ಬರೋದಿಲ್ಲ. ಸೊ ಅವಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದಾಗಿ ಸರಿಯಾಗಿರೋ ಟೈಮಲ್ಲಿ ನಾವು ಆಹಾರಗಳನ್ನ ತಗೊಳ್ಳೋದಿಲ್ಲ, ಅಂದ್ರೆ ಪ್ರಾಪರ್ ಟೈಮಿಂಗ್ಸ್, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಅಥವಾ ಡಿನ್ನರ್ ಆಗಿರ್ಬೋದು, ಅದರದೇ ಆದ ಟೈಮಲ್ಲಿ ನಾವು ಆಹಾರನ ಸೇವನೆ ಮಾಡಬೇಕು. ಇನ್ನೊಂದೇನು, ಮೀಲ್ನ ಯಾವತ್ತೂ ಸ್ಕಿಪ್ ಮಾಡಬಾರ್ದು. ಲಾಂಗ್ ಗ್ಯಾಪ್ ಆಫ್ ಮೀಲ್ ವಿಲ್ ಆಲ್ಸೋ ಲೀಡ್ ಟು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಜಾಸ್ತಿ ಬೇಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರುತ್ತೆ. ನಾಲ್ಕನೇದಾಗಿ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ, ತುಂಬಾ ಪ್ರೋಸೆಸ್ಡ್ ಫುಡ್ ಅಥವಾ ತುಂಬಾ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇನ್ಕ್ಲೂಡ್ ಮಾಡಿದಾಗ ಗ್ಯಾಸ್ಟ್ರಿಕ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇದನ್ನ ಹೇಗೆ ಅಡ್ರೆಸ್ ಮಾಡೋದು, ಇದನ್ನ ಹೇಗೆ ಅದನ್ನ ನಾವು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಟೈಮಿಂಗ್ ಪ್ರಕಾರ ನಾವು ತಗೊಳ್ಬೇಕು. ಅಂದ್ರೆ ನಾವು ಯಾವ ಮೀಲ್ನು ನಾವು ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ತಗೊಳ್ಬಾರ್ದು, ಯಾಕಂದ್ರೆ ಆಸಿಡ್ ಜಾಸ್ತಿ ಫಾರ್ಮ್ ಆಗಿ ರಿಫ್ಲೆಕ್ಸಸ್ ಜಾಸ್ತಿ ಆಗುತ್ತೆ. ಸೊ ಪ್ರಾಪರ್ ಟೈಮ್ ಅಲ್ಲಿ ನಾವು ಫುಡ್ ಇಂಟೇಕ್ ಮಾಡಬೇಕು ಅಂತ ಹೇಳ್ತೀವಿ. ಎರಡನೇದು ಸ್ಟ್ರೆಸ್ ನ ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳ್ತೀವಿ. ಸ್ಟ್ರೆಸ್ ಇಂದನೂ ನಮಗೆ ಇಂಡೈಜೆಷನ್ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಹೈಡ್ರೇಷನ್, ಅಂದ್ರೆ ಸರಿಯಾಗಿರೋ ಲಿಕ್ವಿಡ್ ಇಂಟೇಕ್ ಜಾಸ್ತಿ ಇರಬೇಕು ಅಂತ. ನಾಲ್ಕನೇದಾಗಿ ಆಲ್ ದ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಅಂದ್ರೆ ಮೈದಾಯಿಂದ ಮಾಡಿರೋದಾಗಿರ್ಬೋದು, ಶುಗರ್ ಇಂದ ಮಾಡಿರೋದಾಗಿರ್ಬೋದು, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಐದನೇದಾಗಿ ಪ್ರಾಪರ್ ಸ್ಲೀಪ್, ಯಾವಾಗ ಸ್ಲೀಪ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೋ ಅವಾಗ್ಲೂ ಆಸಿಡ್ ರಿಫ್ಲೆಕ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನಾವು ಊಟ ಮಾಡಿದ ತಕ್ಷಣ ಎಷ್ಟೊಂದು ಜನ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಾಗ ಏನಾಗುತ್ತೆ, ನಮಗೆ ರಿಫ್ಲೆಕ್ಸಸ್ ಜಾಸ್ತಿ ಆಗುತ್ತೆ. ಊಟ ಆಗಿದ ತಕ್ಷಣ ಫಿಸಿಕಲ್ ಆಕ್ಟಿವಿಟಿನೂ ಅಷ್ಟೇ ಇಂಪಾರ್ಟೆಂಟು. ಮತ್ತೆ ರಾತ್ರಿ ಊಟ ಆದ್ಮೇಲೆ 2 hours ಗ್ಯಾಪ್ ಇರಬೇಕು ಅಂತ. ರಾತ್ರಿ ಊಟ ಆದ್ಮೇಲೆ ನಮ್ದು ಹೈ ಕಾರ್ಬ್ ಲೋಡ್ ಜಾಸ್ತಿ ಇರೋದ್ರಿಂದ ವಾಕಿಂಗ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. ಬೆಳಗ್ಗೆ ಲೈಟರ್ ಇದ್ರಲ್ಲಿ ನಮಗೆ ಫೀಲ್ ಆಗುತ್ತೆ. ಸೊ ಇದನ್ನ ಮಾಡೋದ್ರಿಂದ, ಈ ತರ ಆಹಾರಗಳಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಈ ಸ್ಮಾಲ್ ಟಿಪ್ಸ್ ಇಂದ ನಿಮ್ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸಸ್ ನ ಅವಾಯ್ಡ್ ಮಾಡ್ಬೋದು. ಸೊ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದ್ದಾಗ ಏನೇನು ಅವಾಯ್ಡ್ ಮಾಡಬೇಕು ಅಂತ. ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಹೊಟ್ಟೆ ತುಂಬಾ ಬರ್ಪಿಂಗ್ ಇಶ್ಯೂಸ್ ಇರುತ್ತೆ ಅಥವಾ ರಿಫ್ಲೆಕ್ಸಸ್ ಜಾಸ್ತಿ ಆಗುತ್ತೆ. ಈ ತರ ಇದ್ದಾಗ ನಾವು ಆದಷ್ಟು ಚಿಲ್ಲೀಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಅಥವಾ ತುಂಬಾ ಸ್ಪೈಸಿ ಫುಡ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಯಾಕಂದ್ರೆ ಇಂಟೆಸ್ಟೈನ್ ಅಲ್ಲಿ ಜಾಸ್ತಿ ಅಲ್ಸರ್ಸ್ ಆಗಿರುತ್ತೆ, ಹುಣ್ ತರ ಆಗಿರುತ್ತೆ. ಅವಾಗ ನೀವು ಎನಿ ಆಸಿಡಿಕ್ ಫುಡ್ ತಗೊಂಡಾಗ ಅದಿನ್ನೂ ಅಗ್ರಿವೇಟ್ ಆಗುತ್ತೆ, ಅಂದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ತುಂಬಾ ಸ್ಪೈಸಿ ಫುಡ್ಸ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಆದಷ್ಟು ಆಲ್ಕಲೈನ್ ಅಥವಾ pH ಬ್ಯಾಲೆನ್ಸ್ಡ್ ಇರೋ ಫುಡ್ ತಗೊಳ್ಳಿ ಅಂತ ಹೇಳ್ತೀವಿ. ಇನ್ನೊಂದು, ಮಜ್ಜಿಗೆ, ಮೊಸರು ಅದೆಲ್ಲ ತಿನ್ನೋದ್ರಿಂದ ಗಟ್ ಹೆಲ್ತ್ ನ ಜಾಸ್ತಿ ಇಂಪ್ರೂವ್ ಆಗುತ್ತೆ, ಬೆಟರ್ ಡೈಜೆಷನ್ ಆಗುತ್ತೆ. ಈ ತರದ ಆಹಾರಗಳನ್ನ ಜಾಸ್ತಿ ಉಪಯೋಗಿಸಿ. ಮತ್ತೆ ಎನಿ ಆಸಿಡಿಕ್ ಫಾರ್ಮ್ ಅಲ್ಲಿ ಇರೋ ಫುಡ್ ನ ರೆಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತೀವಿ. ನಂಬರ್ 1 ಇಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದನೂ ಅವಾಗ ನಿಮ್ಗೆ ಆಸಿಡ್ ರಿಫ್ಲೆಕ್ಸಸ್ ಜಾಸ್ತಿ ಬರುತ್ತೆ. ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರೋರು ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ ಅಥವಾ ಸ್ಟ್ರೆಸ್ನಾಗಲಿ ಆದಷ್ಟು ನೀವು ಕಂಟ್ರೋಲ್ ಮಾಡಬೇಕು. ಮತ್ತೆ ಮಾಡ್ರೇಟ್ ಗ್ಯಾಸ್ಟ್ರೈಟಿಸ್ ಇದ್ರೆ ಮೇನ್ಲಿ ಟೈಮಿಂಗ್ಸ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ತಿನ್ನೋ ಆಹಾರ ಟೈಮಿಂಗ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಪ್ರಾಪರ್ ಟೈಮಲ್ಲಿ ನೀವು ಆಹಾರಗಳನ್ನ ತಗೊಳ್ಬೇಕು. ರಾತ್ರಿ ಊಟ ಆಗಿದ ತಕ್ಷಣ ಮಲ್ಕೊಳ್ಬಾರ್ದು. ಅವಾಯ್ಡ್ ಮಾಡೋಕ್ಕೆ, ಅಂದರೆ ಗ್ಯಾಸ್ಟ್ರೈಟಿಸ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಫೈಬರ್ ರಿಚ್ ಫುಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡಬೇಕು, ಮತ್ತೆ ಪ್ರಾಪರ್ ಸ್ಲೀಪ್, ಮತ್ತೆ ಡಿನ್ನರ್ ಆದಮೇಲೆ ಊಟ ಆಗಿದ ತಕ್ಷಣ ಮಲ್ಕೊಳ್ಬಾರ್ದು. ಇವಾಗ ಸಣ್ಣ ಮಕ್ಕಳಲ್ಲೇ ಗ್ಯಾಸ್ಟ್ರಿಕ್ ಇಶ್ಯೂಸ್ ಮೇನ್ ಇದೇ ಕಾರಣಗಳಲ್ಲಿ ಬರ್ತಾ ಇದೆ. ಈ ಚೇಂಜಸ್ ಮಾಡೋದ್ರಿಂದ ನಾವು ಗ್ಯಾಸ್ಟ್ರೈಟಿಸ್ನ ಅವಾಯ್ಡ್ ಮಾಡ್ಬೋದು. ಗ್ಯಾಸ್ಟ್ರೈಟಿಸ್ ತುಂಬಾ ಅಗ್ರಿವೇಟ್ ಆದಾಗ ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅಂದ್ರೆ ಗ್ಯಾಸ್ಟ್ರೈಟಿಸ್ ಇಂದ ತುಂಬಾ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇವಾಗ H. ಪೈಲೋರಿ ಅಂತ
ಇದೆ, ಅವಾಗ ತುಂಬಾ ಅಬ್ಡಮಲ್ ಕ್ರಾಂಪ್ಸ್ ಆಗಿರ್ಬೋದು ಅಥವಾ ತುಂಬಾ ಹೊಟ್ಟೆ ನೋವು ಆಗಿರ್ಬೋದು, ಡಯೇರಿಯಾ ಅಂದ್ರೆ ಲೂಸ್ ಸ್ಟೂಲ್ಸ್ ಅಥವಾ ತುಂಬಾ ವಾಮಿಟಿಂಗ್ ಆದಾಗ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.